ಮೊದಲ ಬೈಟ್ ಟಿ ಸೋಮಶೇಖರ್ ಅವರು ಮಾತಾಡಿದ್ದನ್ನು ನಾವು ನಿಮ್ಗೆ ತೋರಿಸಿದ್ರಿ. ಟಿ ಸೋಮಶೇಖರ್ ಅವರು ಹೇಳ್ತಾರೆ, ಯಾಕೆ ಅವ್ರು ಸಿಎಂ ಆಗಬಾರ್ದು, ಪಕ್ಷ ಸಂಘಟನೆಗೋಸ್ಕರ ದುಡ್ದಿದ್ದಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಪಕ್ಷವನ್ನು ಬೆಳೆಸಿದ್ದಾರೆ, ಯಾಕೆ ಅವ್ರು ಸಿಎಂ ಆಗಬಾರ್ದು ಅಂತ ಕೇಳ್ತಾರೆ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಇವರೆಷ್ಟೇ ಹೇಳಿದ್ರು ಕೂಡ ಒಳಜಗಳ ಹಂಗೇ ಇದೆ. ಸಿಎಂ ಕುರ್ಚಿಗಾಗಿ ಕಾದಾಟ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಈ ವಿಚಾರದ ಕುರಿತಾಗಿ ಚರ್ಚೆ ಮಾಡೋಕೆ ಇದೀಗ ನನ್ನೊಟ್ಟಿಗೆ ವಕೀಲರು ಮತ್ತು ಬರಹಗಾರರು ಮತ್ತು JDS ಮುಖಂಡರು ಆಗಿರ್ತಕ್ಕಂತಹ ಉಮೇಶ್ ಗೌಡ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವರು ಬಂದು ನಮ್ಮನ್ನು ಜಾಯ್ನ್ ಆಗಲಿದ್ದಾರೆ. ಬಹಳ ಚರ್ಚೆ ಮಾಡೋದಿದೆ. ಸರ್, ಇದು ನಿಜಕ್ಕೂ ಯಾವ ಮೂವಿಯಲ್ಲೂ ನಾನು ನೋಡಲಿಲ್ಲ, ಅಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಯತ್ನಾಳ್ ಅವರು ಒಂದು ಕಡೆ ಹೇಳ್ತಾರೆ, ಇಲ್ಲ ಇವರು BJPಗೆ ಒಂದು ಹೆಜ್ಜೆ ಇಟ್ಟಾಯಿತು, ಅವ್ರು BJPಗೆ ಹೋಗ್ತಾರೆ, ಅವ್ರು CM ಮಾಡಿ ಅಂತ ಹೇಳಿದರು, ಅದಕ್ಕೆ ನನ್ನನ್ನು ಹೊರಗಿಟ್ಟಿದ್ದು, ನಾನು ಹಿಂಗೆ ಕಾಂಪ್ರಮೈಸ್ ಮಾಡಲ್ಲ ಅಂತ ಹೇಳಿ. ನಿಮ್ಗೇನು ಅನ್ಸುತ್ತೆ? ನೋಡಿ, ಮೊನ್ನೆ DK ಶಿವಕುಮಾರ್ ಅವರು ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ರು, ಮೀನಿನ ಹೆಜ್ಜೆ ಅಂತೇಳಿ. ಬಹುಶಃ ಅವರ ರಾಜಕೀಯ ನಿಲುವುಗಳು, ಅವಳ ಮುಂದೆ ತಗೊಳ್ಳೋಂಥ ತೀರ್ಮಾನಗಳು ಭಾಳ ಸೂಕ್ಷ್ಮವಾಗಿರ್ತವೆ ಅಂತೇಳಿ ಇರ್ಬೋದು ಅಂತ ಒಂದು. ಆದರೆ ಇವತ್ತು ಕಾಂಗ್ರೆಸ್ನ ಹೈಕಮಾಂಡ್ ಏನಿದೆ, ಅದು ದುರ್ಬಲವಾದಂಥ ಹೈಕಮಾಂಡ್ ಅನ್ನೋದು ಸಾಬೀತಾಗೋಗಿದೆ. ಯಾಕೆ ಅಂತಂದರೆ, ಈಗ ಕಳೆದ 3 ತಿಂಗಳಿಂದ ಒಬ್ಬರು ಡಿನ್ನರ್ ಮಾಡ್ತಾರೆ, ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮತ್ತೆ ಇವ್ರು ಡಿನ್ನರ್ ಮಾಡ್ತಾರೆ, ಅವರು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಇದು ಹೇಗಾಗಿದೆ ಅಂತಂದರೆ, ಕಾಂತಾರ ಸಿನಿಮಾಗೆ ಹೋಗ್ಬಿಟ್ಟಿದೆ. ಚಾಪ್ಟರ್ 1 ಚಾಪ್ಟರ್ 2 ಆಗಿದೆ. ಮೊದಲು ಅವರು ಬರ್ತಾರೆ, ಸಿದ್ದರಾಮಯ್ಯನವರು, ನನಗೆ ಹೈಕಮಾಂಡ್ ಅವರು ನನಗೆ ತಥಾಸ್ತು ಅಂತ ಹೇಳಿದೆ, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇವ್ರು ಬರ್ತಾರೆ, ಇಲ್ಲ ಪವರ್ ಶೇರಿಂಗ್ ಆಗಿದೆ ಅಂತೇಳಿ ಕಳೆದ 2-3 ತಿಂಗಳಿಂದ ಇದು ಭಾಳ ಹಾಟ್ ಡಿಸ್ಕಷನ್ ಆಗಿದೆ ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ. ಈಗ ಹೈಕಮಾಂಡ್ ಬಿಗಿಯಾಗಿದ್ದರೆ ಅಥವಾ ಹೈಕಮಾಂಡ್ ಖಡಕ್ ನಿಲುವನ್ನು ಹೊಂದಿದ್ರೆ ಈ ಥರ ಬೀದಿ ರಂಪಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದಾಯಿತು. ಇಲ್ಲಿ ಬೀದಿ ರಂಪಾಟ ಅಲ್ಲದೆ ಹೋಗಿದ್ದು ಸಹ ಮಾಧ್ಯಮಗಳ ಮೂಲಕ ಇವರು, ನಾನು ಪವರ್ ಶೇರಿಂಗಲ್ಲಿ ನನಗೆ ಬರಬೇಕು ಅಧಿಕಾರ ಅಂತ ಇವರು ಅಂತ ಇದ್ದಾರೆ. ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. DK ಶಿವಕುಮಾರ್ ಸಿದ್ದರಾಮಯ್ಯನ ತೀರ್ಮಾನ ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರ ಮಗ ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯನವರು, ಇದು 5 ವರ್ಷಗಳ ಕಾಲ ನಮಗೆ ಅಧಿಕಾರವನ್ನು ನಡೆಸಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ ಈ ಥರದೊಂದು ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಈ ನಡುವೆ ಬಹುಶಃ ನೋಡಿ, ಯಾವುದೇ ರಾಜಕೀಯ ಒಂದು ಪಲ್ಲಟಗಳು ಮತ್ತು ಕೆಲವು ಭಿನ್ನಾಭಿಪ್ರಾಯಗಳು ಮೂಡುವಂಥದ್ದು ಯಾವ ಸಂದರ್ಭದಲ್ಲಿ ಅಂತಂದರೆ, ಇಂಥ ಡಿನ್ನರ್ ಪಾಲಿಟಿಕ್ಸಿಂದಲೇ, ರೆಸಾರ್ಟ್ ಪಾಲಿಟಿಕ್ಸಿಂದ ಮತ್ತು ಕುದುರೆ ವ್ಯಾಪಾರದಿಂದ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಕುದುರೆ ವ್ಯಾಪಾರ ಪ್ರಾರಂಭವಾಗಿದೆ ಅಂತೇಳಿ ನಾನಾರು ಭಾವಿಸ್ತೀನಿ. ಏಕೆಂದರೆ ಇದು ಮುನ್ಸೂಚನೆಗಳಿವೆಲ್ಲ. ಈಗ DK ಶಿವಕುಮಾರ್ ಅವರು ಇಲ್ಲಿವರೆಗೂ ಸುಮ್ಮನಿದ್ರು, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಅಕ್ಟೋಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ. ಅದೆಲ್ಲ ಒಂದು ಕಡೆ ಹೈಕಮಾಂಡು ತನ್ನ ನಿಲುವನ್ನು ಸ್ಪಷ್ಟಪಡಿಸದೇ ಇರೋದ್ರಿಂದ ಈ ಎಲ್ಲ ನಿರ್ಧಾರಗಳು ಬದಲಾವಣೆ ಆಯ್ತದೆ. ನೋಡಿ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ ಸರ್. ಉತ್ತರ ಕರ್ನಾಟಕದ ಸಮಸ್ಯೆಗಳಿದ್ದಾವೆ. ಕಳೆದ 2.5 ವರ್ಷಗಳಿಂದ ಇವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಬೊಕ್ಕಸದ ಆರ್ಥಿಕ ಸ್ಥಿತಿಗತಿಗಳು ಏನಾಗ್ತವೆ ಅನ್ನೋದನ್ನು ಅಧ್ಯಯನ ಮಾಡ್ದಲೆ, ಪೂರ್ವಾಪರ ಚರ್ಚೆಗಳನ್ನು ಮಾಡ್ದಲೆ, ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡ್ದಲೆ ಇವರು ಏಕಾಏಕಿ 5 ಗ್ಯಾರಂಟಿಗಳನ್ನು ಅಧಿಕಾರಕ್ಕೋಸ್ಕರವಾಗಿ ರಾಜ್ಯದ ಜನತೆಗೆ ನಂಬಿಸಿ ಮೋಸ ಮಾಡಿ, ಸುಳ್ಳು ಭರವಸೆಗಳ ಮೂಲಕ, ಅದು ಕೂಪನ್ಗಳ ಹಂಚೋದ್ರ ಮೂಲಕ, ಆಮೇಲೆ ಮನೆಗೆ ಹೋಗಿ ಅವನುಗಳನ್ನು ಪ್ರಚಾರ ಮಾಡೋದ್ರ ಮುಖಾಂತರ ಅಧಿಕಾರಕ್ಕೆ ಬಂದರು. ಇದು ನಿಜವಾಗ್ಲೂ ಇವತ್ತು ಆ ಒಂದು ಇದನ್ನು ಕರ್ನಾಟಕ ರಾಜ್ಯ ಜನ ಅನುಭವಿಸ್ತಾ ಇದ್ದಾರೆ. ಯಾಕಾರೋ ಇವರಿಗೆ ಅಧಿಕಾರವನ್ನು ಕೊಟ್ಟು ಕಾಂಗ್ರೆಸ್ನವ್ರಿಗೆ ಅಂತೇಳಿ. ಯಾಕೆ ಅಂತಂದರೆ, ಇವರಿಗೆ ಜನರ ಸಮಸ್ಯೆನೇ ಬೇಕಾಗಿಲ್ಲ. ಇವತ್ತು ನೋಡಿ, ನಾನು ಎಳೆಯಾಗಿ ಬಿಚ್ಚಿಡ್ತೀನಿ ತಮ್ಮ ಮುಂದೆ, 2,84,881 ಸರ್ಕಾರಿ ಮತ್ತು ಅರೆ ಸರ್ಕಾರಿ ಹುದ್ದೆಗಳು ಖಾಲಿದ್ದಾವೆ. ಕರ್ನಾಟಕ ಆಡಳಿತ ಯಂತ್ರ ಚುರುಕಾಗಬೇಕು ಅಂತಂದರೆ ಅಲ್ಲಿ ನೌಕರರು ಇರಬೇಕು, ಹುದ್ದೆಗಳೆಲ್ಲ ಭರ್ತಿಯಾಗಿರಬೇಕು. ಇವತ್ತು ಅಧಿಕಾರದ ಒಂದು ಚಾಲನೆ ತುಂಬ ಆಮೆಗತಿ ನಡೀತಾ ಇದೆ. ಒಂದು. ಎರಡನೇದು, ಇವರು ಈಗ ಮೊನ್ನೆ ಯುವಕರ ಒತ್ತಡಕ್ಕೆ ಮಣಿದು ಕೇವಲ 24,300 ಜನರ ಅಂದರೆ ನಾವು ಅಷ್ಟು ಹುದ್ದೆನ ತುಂಬ್ತೀವಿ ಅಂತೇಳಿ ಒಂದು ಇದು ಹೇಳಿದ್ದಾರೆ. ನೋಡಿ, 150 ಕೋಟಿಲಿ ಆಗುವಂಥ ಒಂದು ವಿಲೇವಾರಿಯ ಒಂದು ವಿಚಾರಕ್ಕೆ 650 ಕೋಟಿಗೋ 670 ಕೋಟಿ ಟೆಂಡರ್ ಕೊಟ್ಟಿದ್ದಾರೆ. ಅದು ಅವೈಜ್ಞಾನಿಕವಾಗಿ ಇದು ರಾಜ್ಯದ ಬೊಕ್ಕಸಕ್ಕೆ ಹೊರೆ ಮಾಡೋಂಥದ್ದು. ಅದೇ ರೀತಿ ಇದು ನೋಡಿ, ನಿನ್ನೆ ಒಂದು ನ್ಯೂಸ್ ನೋಡಿದೆ ಸರ್, ಬೆಂಗಳೂರಿನ ಎಲ್ಲ ಸರ್ಕಾರಿ ರಸ್ತೆಗಳನ್ನು ಖಾಸಗೀಕರಣ ಮಾಡಿ ಅವರಿಗೆ ಮೇಂಟೆನೆನ್ಸಿಗೆ ಕೊಡೋದು ಅಂತ. ಇದು ಯಾವುದೋ ಉಪೇಂದ್ರ ಸಿನಿಮಾ ನೋಡಿದೆ, ನಾವು ಯಾವುದೋ ಒಂದು ಬಹುಶಃ ಸಿನಿಮಾ ನನಗೆ ನೆನಪಿಲ್ಲ. ಹೇಗೆ ಎಲ್ಲವನ್ನು ಬುದ್ಧಿವಂತ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ, ಬುದ್ಧಿವಂತ ಸರ್ಕಾರ ಎಲ್ಲವನ್ನು ಖಾಸಗೀಕರಣ ಮಾಡ್ಕೊಂಡು ಹೋಗ್ತದೆ. ಯಾಕೆಂದರೆ ಇವರಿಗೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಜಾನೆ ಖಾಲಿಯಾಗಿದೆ.
ಸರ್ಕಾರಿ ನೌಕರರಿಗೆ ಭತ್ಯೆ ಕೊಡೋಕ್ಕಾಗ್ತಾ ಇಲ್ಲ, ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅಂಗನವಾಡಿ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಸ್ಮಶಾನ ಕಾಯೋರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಬೀದಿ ಕಸ ಗುಡಿಸೋರಿಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ, ಗುಂಡಿ ಮುಚ್ಚೋಕ್ಕಾಗ್ತಾ ಇಲ್ಲ. ಈ ಥರದ ಸಾವಿರಾರು ಸಮಸ್ಯೆಗಳು, ನೂರಾರು ಸಮಸ್ಯೆಗಳು ಕಾಡ್ತಾ ಇದೆ. ಜೊತೆಗೆ ಸರ್ಕಾರಿ ಶಾಲೆಗಳು ಕರ್ನಾಟಕ ರಾಜ್ಯದಲ್ಲಿ 7,000 ಮುಚ್ಚೋಗಿದೆ ಸರ್. 17 ಲಕ್ಷ ಮಕ್ಕಳುಗಳು ಇವತ್ತು ಸರ್ಕಾರಿ ಶಾಲೆಯಿಂದ ಹೊರಗಡೆ ಉಳಿದ್ದಾರೆ. ಇದಕ್ಕೆ ಕ್ರಮ ತೊಗೊಂಡಿದ್ದಾರೆ ಇವರು. ಏನು ಮಾಡಿದ್ದಾರೆ ಇವರು? ಅದೇ ನಮ್ಮ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಇದ್ದಂಥ ಸಂದರ್ಭ KPS ಶಾಲೆಗಳನ್ನು ತಗೊಂಡ್ಬಂದರು, ಮೆಡಿಕಲ್ ಕಾಲೇಜುಗಳನ್ನು ತಂದರು, ಇಂಜಿನಿಯರಿಂಗ್ ಕಾಲೇಜಿನ ತಗೊಂಡ್ಬಂದರು. ಅದಷ್ಟೇ ಅಲ್ಲ, ಇವರು ರೈತರ ಸಮಸ್ಯೆಗಳು ನೂರಾರು ಇದ್ದಾವೆ. ಇವತ್ತು ಮೆಕ್ಕೆಜೋಳದ ಸಮಸ್ಯೆ ಇದೆ, ತೊಗರಿಬೇಳೆ ಸಮಸ್ಯೆ ಇದೆ. ಆ ಖರೀದಿಗೋಸ್ಕರ ಈ ಕೇಂದ್ರ ಸರ್ಕಾರ ಇವತ್ತು ಮನಸ್ಸು ಮಾಡಿ ಆದೇಶ ಮಾಡಿದ್ದಾರೆ ಇವತ್ತು. ಆದರೆ ಮೆಕ್ಕೆಜೋಳದ ಸಮಸ್ಯೆ ಜೀವಂತವಾಗಿದೆ ಅಲ್ಲಿ. ಆಮೇಲೆ ಭತ್ತದ ಸರ್, ಇಲ್ಲಿ ನನಗೆ ಇದಂತ ಪ್ರಶ್ನೆ, 100 ಜನ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ಸಿದ್ದರಾಮಯ್ಯರವ್ರ ಹತ್ರ ಜನ ಇಲ್ವಾ? ಸಿದ್ದರಾಮಯ್ಯನವ್ರ ಹತ್ರವೂ MLAಗಳಿದ್ದಾರೆ. ಬಹುಶಃ JDS ಮತ್ತು BJPಯಿಂದ ಏನಾದ್ರು ಪಿಕ್ ಮಾಡ್ತಾ ಇದ್ದಾರಾ? ಸಾಧ್ಯನೇ ಇಲ್ಲ ಸರ್. ಹೆಂಗ್ ಹೇಳ್ತೀರಿ ಸಾಧ್ಯ ಇಲ್ಲ? ಯಾಕಂದ್ರೆ ಈ ಹಿಂದೆ ರಾಜಕೀಯ ಪಲ್ಲಟಗಳು ಯಾವ ರೀತಿ ಆಗಿದೆ ಅದೆಲ್ಲದನ್ನು ನೋಡಿದ್ದೀವಿ. BJP MLAಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದು, ಕಾಂಗ್ರೆಸ್ MLA BJPಗೆ ಸಪೋರ್ಟ್ ಮಾಡಿದ್ದು, ಇದೆಲ್ಲ ನೋಡಿದ್ದೀವಿ. ಸೊ ಈ 100 ನಂಬರ್ ತುಂಬಬೇಕಾದ್ರೆ ಅಲ್ಲಿ ಬಂದಿದ್ದು 70 ಜನ, ಇನ್ನು 30 ಜನ ಇದರ BJP ಅವ್ರ JDS ಇಂದ ಅಂತ. ಇಲ್ಲಿ ನಾನು ಹೇಳಿದ್ನಲ್ಲ, ಕುದುರೆ ವ್ಯಾಪಾರ ಆಗಂತದ್ದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಶಾಸಕರೇ ಖರೀದಿ ಮಾಡ್ತಾರೆ. ಸಚಿವ ಪುನಃ ರೆಸಾರ್ಟ್ ಶುರು ಆಗುತ್ತೆ ಅಂತೀರಿ ಹಂಗಾದ್ರೆ? ಇನ್ ಬಿಟ್ವೀನ್ ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್ ಹೊರತು, ನಾಟ್ ಇನ್ ಬಿಟ್ವೀನ್ JDS ಆರ್ BJP MLAs. ಇಲ್ಲಿ ಏನಕ್ಕೆ ಅಂತ ಕೇಳಿ, ಇಲ್ಲಿ ಈಗ ಅಲ್ಲಿ ಸಚಿವಾಕಾಂಕ್ಷಿಗಳಿದ್ದಾರೆ. ನಮ್ಮ ತತ್ವಗಳೇ ಬೇರೆ, BJP ಮತ್ತು JDSನ ಸೈದ್ಧಾಂತಿಕ ವಿಚಾರಗಳೇ ಬೇರೆ. ಇಲ್ಲಿ ಏನಾಗಿದೆ, ಅವರು BJP ಬರೋಂಥ ಸಾಧ್ಯತೆಗಳು ಭಾಳ ಕಡಿಮೆ. DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ಐ ಬಾರ್ನ್ ಆಸ್ ಎ ಕಾಂಗ್ರೆಸ್ ಮ್ಯಾನ್, ಐ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ತಾರೆ. ಸೊ ಆಲ್ ಮುಸ್ಲಿಮ್ಸ್ ಆರ್ ಆಲ್ ಮೈ ಬ್ರದರ್ಸ್ ಅಂತ ಅಂತಾರೆ. ಇಲ್ಲಿ ಅವ್ರನ್ನ ಬಿಟ್ಟು ಬರೋಕ್ಕಾಗತ್ತೆ ಅವರು? ಈ ಥರ ಸಂದರ್ಭಗಳಿದೆ. ಜೊತೆ ಒಂದು ರಾಜಕಾರಣದ ಏನು ಬೇಕಾದ್ರೂ ಆಗ್ಬೋದು ಅನ್ನೋದು ನಿಮ್ಮ ಚಿಂತನೆ ಇರ್ಬೋದು. ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಅಲ್ಲಿ ಕಾಂಗ್ರೆಸ್ನರಲ್ಲಿ ಅವರು 136 ಜನನ ಅವ್ರು ಹೇಳಿದ್ದಾರೆ. ಸೋಮಶೇಖರ್ ಅವರು ಪಕ್ಷ ಕಟ್ಟಿಲ್ವಾ, ಸಂಘಟನೆ ಮಾಡಿಲ್ವಾ, ತನುಮನ ದಾರ ಇರೋದಿಲ್ವಾ, ಕಾಂಗ್ರೆಸ್ನವರು ಶಾಸಕರ ಸಂಖ್ಯೆ ಇಲ್ವಾ? ನಾವ್ಯಾಕೆ BJP ಅವ್ರಿಗೆ ಕೇಳಬೇಕು, JDSನವ್ರು ಕೇಳಬೇಕು ಅನ್ನೋದೊಂದು ಇರ್ಬೋದು. ಒಂದು ವೇಳೆ ಆ ಥರ ಏನಾದ ಆಯಿತು ಅಂತ ಅನ್ನೋದಾದ್ರೆ ಮಹಾರಾಷ್ಟ್ರ ಮಾದರಿ ಸರ್ಕಾರ ರಚನೆ. ನೀವು ಯಾವ ಗ್ಯಾರಂಟಿ ಮೇಲೆ BJP ಮತ್ತು JDSನ ಶಾಸಕರನ್ನ ಅವರು ಬುಟ್ಟಿಗೆ ಹಾಕೊಂಡಿರಲ್ಲ ಅಂತ ಹೇಳ್ತಾ ಇದ್ದಾರೆ? ಯಾವುದೇ ಕಾರಣಕ್ಕೂ ಹೋಗಲ್ಲ, ಗಾಳ ಹಾಕಿರಬಹುದು. ಯಾವುದೇ ಕಾರಣಕ್ಕಿಲ್ಲ. ಏನಕ್ಕೆ? ಅಧಿಕಾರದಲ್ಲಿ ಇದ್ದಾರೆ ಸರ್, ಇನ್ನು 2.5 ವರ್ಷ ಅಧಿಕಾರ ಖಾಲಿ ಇದೆ. ನಾವು ಕೇಂದ್ರ ಸರ್ಕಾರದ ಅಧಿಕಾರದ ಇರೋರು ನಾವು. ಒಂದ್ ಕಡೆಯಲ್ಲಿ ಅನುದಾನಗಳು ಬರ್ತಾ ಇಲ್ಲ, ಬಹುಶಃ ಇವ್ರ ಜೊತೆ ಕೈ ಜೋಡಿಸಿದ್ರೆ ಅನುದಾನ ಆದ್ರೂ ಬರ್ಬೋದೇ? ಅಲ್ಲ, ಇವ್ರಿಗೆ ಅವ್ರ ಶಾಸಕರಿಗೆ ಕೂಡ ಅನುದಾನ 2.5 ವರ್ಷಗಳಿಂದ. ಈ ಬಿಟ್ಟಿ ಗ್ಯಾರಂಟಿಗಳು, ಏನು ಉಚಿತ ಭಾಗ್ಯಗಳಿಗೆ 60,000 ಕೋಟಿಗಳನ್ನು ತುಂಬ್ತಾ ಇದ್ದಾರೆ ಪ್ರತಿ ವರ್ಷಗಳು. 5 ವರ್ಷಕ್ಕೆ 33 ಲಕ್ಷ ಕೋಟಿ ಆಗುತ್ತದೋ. ಅದೇ ದುಡ್ಡನ್ನು ಕೊಟ್ಟಿರೋ ನಾನು ಕಳೆದ ಬಾರಿ ನನ್ನ ಡಿಬೇಟಲ್ಲಿ ತಮ್ಮ ಮುಂದೆ ಹೇಳಿದೆ, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1,500 ಕೋಟಿಯನ್ನು ಕೊಡಬಹುದಾಗಿತ್ತು. ಇವರು ಆ ಕೆಲಸವನ್ನು ಮಾಡಲಿಲ್ಲ. ಅವ್ರ ಶಾಸಕರು ಹೇಳಿದ್ದಾರೆ, ದಯಮಾಡಿ ಬಿಟ್ಟಿ ಭಾಗ್ಯ ಗ್ಯಾರಂಟಿಗಳಿಂದ ನಮ್ಗೆ ವರ್ಕೌಟ್ ಆಗಲ್ಲ, ಮುಂದಿನ ಚುನಾವಣೆ. ಹಾಗಾದ್ರೆ ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಅಲ್ಲಿ ಯತ್ನಾಳ್ ಅವರು ಒಂದು ಕಡೆ ಹೇಳಿದ್ರಲ್ಲ, BJP ಹೈಕಮಾಂಡ್ ಜೊತೆ ಇವರು ಮೀಟಿಂಗ್ ಮಾಡಿದ್ದಾರೆ, ಅಮಿತ್ ಶಾ ಜೊತೆ ಮಾತಾಡಿದ್ದಾರೆ, ನಾನು ಇಂತಿಷ್ಟು ಜನರನ್ನು ಕರ್ಕೊಂಡು ಬರ್ತೀನಿ, ನನ್ನನ್ನು CM ಮಾಡೋದಾದ್ರೆ ನಾನು BJP ಬರ್ತೀನಿ ಅಂತ ಹೇಳಿದ್ದಾರೆ. ಆ ಮಾತು ಎಷ್ಟು ಸರ್? ಈಗ ಕಳೆದ ಬಾರಿ ನರೇಂದ್ರ ಮೋದಿ ಅವರು ಬಂದಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ವೇದಿಕೆ ಹಂಚಿಕೊಂಡಿದ್ರು DK ಶಿವಕುಮಾರ್ ಅವರು. ಅದೇ ರೀತಿ ನಮ್ಮ ಇನ್ನೊಂದು ಯಾವುದೋ ಒಂದು ಶಿವ ಟೆಂಪಲ್ ಯಾವುದೋ ಕೊಯಮತ್ತೂರಿನಲ್ಲಿ ಈಶಾ ಟೆಂಪಲ್ ಆ ಒಂದು ಫಂಕ್ಷನ್ನಲ್ಲೂ ಸಹ ಶಿವರಾತ್ರಿ, ಹೌದು, ಇವ್ರ ಜೊತೆ ಆ ಸ್ವಾಮೀಜಿ ಅವ್ರ ಜೊತೆ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ರು. ಅದಾದಮೇಲೆ ಉತ್ತರ ಪ್ರದೇಶದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸಹ ಅವರು ಒಂದು ಹೋಗಿ ಅಲ್ಲಿ ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ವಿಚಾರಗಳನ್ನು ಮಾಡ್ಕೊಂಬಂದರು. ಮೊನ್ನೆ ಮಾರ್ಚ್ ನಡೀತಲ್ಲ, ಈ ಥರ ಒಂದು. ಆಮೇಲೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ದೈವ ಭಕ್ತರು. ಈ ಥರದ ಆಲೋಚನೆಗಳು ಬಹುಶಃ ಅವ್ರಿಗಿಲ್ಲ. ಯಾಕೆಂತಂದರೆ ಅಲ್ಲೇ ಸಂಖ್ಯಾಬಲ 136, 146 ಅವರೇ ಇರಬೇಕಾದ್ರೆ ವೈದ್ಯ ಅಪ್ರೋಚ್ BJP ಆ್ಯಂಡ್ JDS ಒಂದು. ಆಮೇಲೆ ಬಿಕಾಸ್ CM ಆಗಲೇಬೇಕು,